ಫ್ರೆಂಡ್ಸ್, ನನ್ನ ಹೆಸರು ರಾಘವೇಂದ್ರ. ಸೊ ನಾನಿವತ್ತು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರಿಗೆ SSP ಸ್ಕಾಲರ್ಶಿಪ್ ಅಪ್ಡೇಟ್ ಅಂತಂದರೆ, ಈ ಫಸ್ಟ್ ಇಯರ್ ಇಂಜಿನಿಯರಿಂಗು ಮತ್ತು MTech ಮೆಡಿಕಲ್ ಯಾರ್ಯಾರು ಅಡ್ಮಿಷನ್ CET ಥ್ರೂ ಇಂದ ಯಾರ್ಯಾರು ಅಡ್ಮಿಷನ್ ಆಗಿದಾರೋ, ಗೌರ್ಮೆಂಟ್ CET ಥ್ರೂ ಇಂದ ಯಾರ್ಯಾರು ಅಡ್ಮಿಷನ್ ಆಗಿದಾರೋ ಅವ್ರದ್ದು ಫಸ್ಟ್ ಇಯರ್ ಸ್ಟೂಡೆಂಟ್ ಅವ್ರದ್ದು ಇನ್ನೂ ಯಾರ್ದು SSP ಸ್ಕಾಲರ್ಶಿಪ್ ಅಪ್ಲೈ ಆಗ್ತಾ ಇಲ್ಲ. ಅವ್ರಿಗೆಲ್ಲ ಫುಲ್ ಡೌಟ್ ಇದೆ. ಏನು ಡೌಟ್ ಅಪ್ಪ ಅಂತ ಅಂದರೆ, ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲಾಸ್ಟ್ ಡೇಟು 30 ನವೆಂಬರ್ ತನಕ ಇದೆ. ಸೊ ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ನವೆಂಬರ್ 2025. ಬಟ್ ಆದ್ರೂ ನಮಗೆ ರಿಜಿಸ್ಟರ್ ನಂಬರ್ ಕೆಲವು ಕಾಲೇಜಲ್ಲಿ ಕೊಟ್ಟಿರ್ತಾರೆ, USA ನಂಬರ್ ಕೊಟ್ಟಿದ್ದಾರೆ. ಸೊ ಅದರಿಂದನೂ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ ಇಲ್ಲ, ಅಪ್ಡೇಟ್ ತೊಗೊಳ್ತಾ ಇಲ್ಲ ಅಂತ ಅವರು ಫುಲ್ ಟೆನ್ಷನಲ್ಲಿದ್ದಾರೆ. ಸೊ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಅವ್ರ ಕ್ವಶನ್ಸು. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿ. ಸೊ ಒಬ್ಬ ಹುಡ್ಗೊಂದಿದೆ, ನಾನು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನನ್ನ ಹತ್ರ ಈ ರೆಡ್ ಮಾರ್ಕಲ್ಲಿ ಏನಿದಾವೋ, ಈ ರೆಡ್ ಮಾರ್ಕಲ್ಲಿ ಇರೋದೆಲ್ಲ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ದು. ಇದೆಲ್ಲ ಫುಲ್ಲು ಅವ್ರದ್ದೇನೆ ಇರೋದು. ಎಲ್ಲರದ್ದು ನಾನು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ದೇ ಇರೋದು, ರೆಡ್ ಮಾರ್ಕಲ್ಲಿ ಇರೋರ್ದು. ಎಲ್ಲರದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗ ಹೋಗುತ್ತೋ ಅವಾಗ ನಾನು ಅಪ್ಲೈ ಮಾಡಬೇಕು ಅವ್ರದ್ದು. ಒಂದು ಎಕ್ಸಾಂಪಲು, ಒಬ್ಬ ಹುಡುಗಂದು ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಓಕೆ, ಹುಡುಗನ ಹೆಸರು ಬಂದ್ಬಿಟ್ಟು ದಿಲೀಪ್ ಆರ್ ಅಂತ ಹೇಳ್ಬಿಟ್ಟು. ಈ ಹುಡುಗಂದು ಫಸ್ಟ್ ಸ್ಟೆಪ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಇದ್ದೀನಿ ನಾನು. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಕ್ವಶನ್ ಬರುತ್ತೆ, ಆರ್ ಯು ಸ್ಟಡಿಡ್ ಇನ್ ಔಟ್ಸೈಡ್ ಕರ್ನಾಟಕ? ನೋ ಅಂತ ಹಾಕಬೇಕು. ನೆಕ್ಸ್ಟ್ ಆಮೇಲೆ ಅವನು CBSE ICSE ಫಸ್ಟ್ PUC ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇಲ್ಲ, ಮತ್ತು ಫಸ್ಟ್ ಇಯರ್ PUC ಸೆಕೆಂಡ್ PUCನೂ ಸ್ಟಡಿ ಮಾಡ್ತಾ ಇಲ್ಲ. ನೆಕ್ಸ್ಟು ಇಲ್ಲಿದೆ ನೋಡಿ, ಡೂ ಯು ಹ್ಯಾವ್ USN ನಂಬರ್ ಅಂತ ಹೇಳ್ಬಿಟ್ಟು. ಯೂನಿವರ್ಸಿಟಿಯವರು USN ನಂಬರ್ ಕೊಟ್ಟಿರ್ತಾರೆ. ಸೊ ಅದು ಯಾರಿಗೆ ಕೊಡ್ತಾರೆ ಅಂತಂದರೆ, ಸೆಕೆಂಡ್ ಇಯರ್ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಅಥವಾ BSc ನರ್ಸಿಂಗ್ ಯಾರ್ಯಾರು ಓದ್ತಾ ಇರ್ತಾರೋ ಅವ್ರ ಹತ್ರ ಮಾತ್ರ USN ನಂಬರ್ ಇರುತ್ತೆ. ಬಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ಹತ್ರ ಯಾರ ಹತ್ರನೂ USN ನಂಬರ್ ಇರಲ್ಲ. ಬಟ್ ಕೆಲವೊಂದು ಯೂನಿವರ್ಸಿಟಿಯವರು ಅವ್ರಿಗೆ USN ನಂಬರ್ ಕೊಟ್ಟಿರ್ತಾರೆ. ಅದ್ರ ಮುಖಾಂತರನೂ ಅರ್ಜಿ ಹಾಕ್ಬೋದು. ಬಟ್ ಮೋಡ್ ಆಫ್ ಅಡ್ಮಿಷನ್ ಬಂದ್ಬಿಟ್ಟು ಅಲ್ಲೊಂದು ಕ್ವಶನ್ ಕೇಳ್ತಾನೆ, ಅದನ್ನು ಕ್ಲಿಯರ್ ಮಾಡಿ ಹೇಳ್ತೀನಿ. ಓಕೆ, ಇಲ್ಲಿ ನನಗೆ USN ನಂಬರ್ ನನಗೆ ಕೊಟ್ಟಿರೋದಿಲ್ಲ. ಮತ್ತು ಅದ್ರ ಕೆಳಗಡೆ ಇಲ್ಲಿದೆ, ಆರ್ ಯು ಸ್ಟಡಿಂಗ್ ಇನ್ ದ ಫಸ್ಟ್ ಇಯರ್ ಎನಿ ಪ್ರೊಫೆಷನಲ್ ಕೋರ್ಸ್. ಪ್ರೊಫೆಷನಲ್ ಕೋರ್ಸ್ ಅಂದರೆ ನಾನು BE ಬರುತ್ತೆ, ನೆಕ್ಸ್ಟ್ BSc ನರ್ಸಿಂಗ್ ಬರುತ್ತೆ, B.Ed ಬರುತ್ತೆ, ಮೆಡಿಕಲ್ ಬರುತ್ತೆ, ಮತ್ತು ಆಮೇಲೆ ME ಬರುತ್ತೆ, MTech ಬರುತ್ತೆ, B.Tech ಬರುತ್ತೆ. ಸೊ ಇದೆಲ್ಲ ನನಗೆ ಫಸ್ಟ್ ಇಯರ್ ಪ್ರೊಫೆಷನಲ್ ಕೋರ್ಸ್ ಅಂತ ಬರುತ್ತೆ. ಯಾರ್ಯಾರು CET ಇಂದ ಅಡ್ಮಿಷನ್ ಆಗಿದಾರೋ ಅವರೆಲ್ಲರೂ ಫಸ್ಟ್ ಇಯರ್ ಪ್ರೊಫೆಷನಲ್ ಕೋರ್ಸ್ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ ಅಂತ ಬರುತ್ತೆ. ಮೋಡ್ ಆಫ್ ಅಡ್ಮಿಷನ್ ಬಂದ್ಬಿಟ್ಟು KE ಇಂದ ಯಾರ್ಯಾರು ಅಡ್ಮಿಷನ್ ಆಗಿದಾರೋ ಅವರೆಲ್ಲರೂ ಫಸ್ಟ್ ಒನ್ KE ಆರಿಸ್ಕೋಬೇಕು. ನೆಕ್ಸ್ಟು ಇಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಬರುತ್ತೆ, KEA, COMEDK, CSE ಬಂದ್ಬಿಟ್ಟು ಇದು B.Ed ಅವ್ರಿಗೆ, COMEDK ಇದು COMEDK ಅವ್ರಿಗೆ, KEA ಬಂದ್ಬಿಟ್ಟು ನೀಟು ಮೆಡಿಕಲ್ಲು ಮತ್ತು ಡೆಂಟಲ್ ಅವ್ರಿಗೆ ಬರುತ್ತೆ. KEA ಬಂದ್ಬಿಟ್ಟು ಇಂಜಿನಿಯರಿಂಗ್ ಸೊ ರಿಲೇಟೆಡು, BSc ನರ್ಸಿಂಗು ಅದು ರಿಲೇಟೆಡು, ಮತ್ತು B.Tech ಅದು ಬರುತ್ತೆ. KE ಇಂದ ನಾನು ಅಡ್ಮಿಷನ್ ಆಗಿದ್ದೀನಿ. ಓಕೆ, ಏನು ಅಡ್ಮಿಷನ್ ಆಗಿದ್ದೀನಿ? UG ಆಗಿದ್ದೀನಿ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಂದರೆ UG ಹಾಕೋಬೇಕು. ನಂತರ ಇಲ್ಲಿ ಈ ಹುಡುಗಂದು CET ನಂಬರ್ ಬರುತ್ತೆ, DV223 ಅಂತ ಇದೆ. ಸೊ DV223 ಹಾಕಿದ್ದೀನಿ. ಅವ್ನ ಕೌನ್ಸಿಲಿಂಗ್ ಇಯರ್ ಬಂದ್ಬಿಟ್ಟು 2025 ಅವ್ನು ಕೌನ್ಸಿಲಿಂಗ್ ಅಟೆಂಡ್ ಮಾಡಿರೋದು. ಕೌನ್ಸಿಲಿಂಗ್ ಕೋರ್ಸ್ ಏನು ಕೋರ್ಸ್ ಅಂತಂದರೆ ಇಂಜಿನಿಯರಿಂಗು. ಸೊ ಇಂಜಿನಿಯರಿಂಗ್ ಅಂತ ಆರಿಸ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ರೆಡ್ ಮಾರ್ಕಲ್ಲಿ ನಿಮಗೆ ಒಂದು ಬರ್ತಾ ಇದೆ, ಏನು ಬರ್ತಾ ಇದೆ, ಪ್ಲೀಸ್ ಚೆಕ್ ದ ಕೌನ್ಸಿಲಿಂಗ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಯು ಆರ್ ಎಂಟರ್ಡ್ ಆಸ್ ದೇರ್ ಈಸ್ ನೋ ಡಾಟಾ ಅವೈಲೇಬಲ್ ಫ್ರಮ್ KEA ರಿಗಾರ್ಡಿಂಗ್ ದಿಸ್ ಕೌನ್ಸಿಲಿಂಗ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ನೆಕ್ಸ್ಟು, ಇಫ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ ಡೀಟೇಲ್ಸು ದೆನ್ ದ ಡಾಟಾ ಕೆನ್ ಬಿ ಡಿಸ್ಪ್ಲೇಡ್ ಓನ್ಲಿ ಆಫ್ಟರ್ KEA ಶೇರ್ಸ್ ದಿಸ್ ಡಾಟಾ ವಿತ್ SSP. ಅಂದರೆ KEA ಅವರು ಇವನ್ ಅದೇನು ರಿಜಿಸ್ಟರ್ ನಂಬರ್ ಇದೆ DV223 ಈ ರಿಜಿಸ್ಟರ್ ನಂಬರಿಂದ CET ನಂಬರಿಂದ ಹಿಡಿದ್ಬಿಟ್ಟು ಈ ಯಾವ ಕಾಲೇಜಲ್ಲಿ
ಯಾವ ಕೋರ್ಸಿಗೆ ಯಾವ ಕ್ಯಾಟಗರಿಯಲ್ಲಿ ಅಡ್ಮಿಷನ್ ಆಗಿದ್ದಾನೆ ಅನ್ನೋದನ್ನ ಇವರು KE ಅವರು SSP ಅವ್ರಿಗೆ ಡಾಟಾನ ಇನ್ನೂ ಸೆಂಡ್ ಮಾಡಿರಲ್ಲ. ಸೊ ಹಾಗಾಗಿ ಇವರದು ಫಸ್ಟ್ ಇಯರ್ದು ಇಂಜಿನಿಯರಿಂಗ್ ಅವ್ರದ್ದು ಇನ್ನು, ಮತ್ತೆ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, BSc ನರ್ಸಿಂಗ್ ಆಗಲಿ, ಅಥವಾ ಅದರ್ ದೆನ್ ಕೋರ್ಸ್ CT ಥ್ರೂ ಏನು ಅಡ್ಮಿಷನ್ ಆಗಿದ್ದೀರೋ ಅದು ಯಾವುದು ಇನ್ನು ಫಸ್ಟ್ ಇಯರ್ ಅಪ್ಡೇಟ್ ಆಗಿಲ್ಲ. ಸೊ ಅದಕ್ಕಾಗಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ನಿಮಗೆ ಇದ್ರದ್ದು ಡೀಟೇಲ್ಸು, ಅಪ್ಡೇಟ್ ಆಗಿರೋ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಯಾವಾಗ ಅಪ್ಡೇಟ್ ಆಗುತ್ತೆ, ಸೊ ಅಪ್ಡೇಟ್ ಆದಾಗ ಯಾವ ರೀತಿ ಅಪ್ಲೈ ಮಾಡಬೇಕು, ಇನ್ ಕೇಸ್ ಏನಾದರೂ ಅಪ್ಲೈ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೇ ಬೇಕಿದ್ರೆ ನಿಮಗೆ ಫೋನಲ್ಲಿ ಅಪ್ಲಿಕೇಶನ್ ಹಾಕಿ ನಾನು ನಿಮಗೆ PDF ಸೆಂಡ್ ಮಾಡ್ತೀನಿ. ಸೊ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಮೋರ್ ದೆನ್ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.